ಮೇನ್ ರೋಡ್ ಅಲ್ಲ, ಹೊಸಕೋಟೆ ಹೈವೇ ತೋರಿಸಿ. ಅಲ್ಲಿ ಅದರ ಪಕ್ಕದಲ್ಲೇ ಲೇಔಟ್ ತೋರಿಸಿ. ಈ ಕಡೆ 2 ಕಮರ್ಷಿಯಲ್ ಸೈಟ್ ಕೂಡ ಇದೆ, ಆ ಕಡೆ ಒಂದು, ಈ ಕಡೆ ಒಂದು. ಫ್ರೀ ಲಾಂಚಿಂಗ್ ಆಫರ್ ನಡೀತಾ ಇದೆ ನಮ್ಮ ಕನ್ನಡ ಕೋರ್ ವೀಕ್ಷಕರಿಗೆ. ಸ್ಪೆಷಲ್ ಪ್ರೈಸ್ ನೋಡಿ. ಅಲ್ಲಿ 9042 ಇಂದ ಡಾಕ್ಯುಮೆಂಟ್ ಇಟ್ಟಿದ್ದೀವಿ, ಲೀಗಲ್ ಕ್ಲಿಯರ್. ಟೋಟಲ್ 16 ಸೈಟ್ ಇದೆ. 30, 50, 30, 40 2 ಕಮರ್ಷಿಯಲ್ ಕೂಡ ಇದೆ. 80% ಲೋನ್ ಆಗುತ್ತೆ. LIC ಹೌಸಿಂಗ್ ಫೈನಾನ್ಸಿಂದ ಅಪ್ರೂವಲ್ ಕೂಡ ಸಿಗುತ್ತೆ. 20 ನಿಮಿಷದಲ್ಲಿ ಏರ್ಪೋರ್ಟು. ಹಿಂಗೆ ಹೋದರೆ ಸ್ಟ್ರೈಟ್ ಹೋದರೆ ಹೊಸೂರು, ಲೆಫ್ಟ್ ಹೋದರೆ ತಿರುಪತಿ, ರೈಟ್ ಹೋದರೆ ಹೊಸಕೋಟೆ. ಪ್ರೈಮ್ ಜಾಗದಲ್ಲಿ STRR ರೋಡ್ ಪಕ್ಕದಲ್ಲೇ ನಮ್ಮ ಲೇಔಟ್. ಜಸ್ಟ್ 1 ಕಿಲೋಮೀಟರ್ ಹತ್ತಿರದಲ್ಲೇ ಸ್ಕೂಲು, ಕಾಲೇಜ್, ಹಾಸ್ಪಿಟಲ್ ಎಲ್ಲವೂ ಇದೆ. ಏನು ಗುರು, ಮೇನ್ ರೋಡಲ್ಲಿ ಕುತ್ಕೊಂಡು ಏನು ಮಾಡ್ತಿದ್ದೀನಿ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಯಾವುದೋ ಕಾಂಜಿ ಪಿಂಜಿ ಮೇನ್ ರೋಡಲ್ಲಿ ಕುತ್ಕೊಂಡಿಲ್ಲ, ನಾನು ಕುತ್ಕೊಂಡಿರುವಂಥದ್ದು ಹೈವೇದಲ್ಲಿ. ನೋಡಿ, ಹಿಂದ್ಗಡೆ ಗಾಡಿಗಳು, ದೊಡ್ಡ ದೊಡ್ಡ ಟ್ರಕ್ಗಳು ಬರ್ತಾ ಇದೆ. ಆ್ಯಂಡ್ ಮೇಲೆ ತೋರಿಸಿ, ಆ ಕಡೆ ತೋರಿಸಿ. ಅಲ್ಲೇ ಇರುವಂಥದ್ದು ನಮಗೆ ದೇವನಹಳ್ಳಿಯಿಂದ ಹೊಸಕೋಟೆಗೆ ಹೋಗುವಂತಹ ನ್ಯಾಷನಲ್ ಹೈವೇ. ಆ್ಯಂಡ್ ಇದನ್ನು STRR ಅಂತಲೂ ಕೂಡ ಕರೀತಾರೆ. ಇದು ಆಲ್ಮೋಸ್ಟ್ ನಮ್ಮ ಇಡೀ ಬೆಂಗಳೂರನ್ನು ಸುತ್ತಾಗ್ತಾ ಇದೆ ವೀಕ್ಷಕರೇ. ಆ್ಯಂಡ್ ಇನ್ನೂ ಕೂಡ ಡೆವಲಪ್ಮೆಂಟ್ ಆಗ್ತಾ ಇದೆ. ಸೊ ಇಂಥ ಒಂದು ಒಳ್ಳೆ ಜಾಗದಲ್ಲಿ ಪಕ್ಕದಲ್ಲೇ, ಜಾಸ್ತಿ ದೂರ ಇಲ್ಲ ಗುರು, ತೋರಿಸಿ. ಇಲ್ಲಿ ಪಕ್ಕದಲ್ಲೇ, ಇಲ್ಲೇ ನಾವು ಇಲ್ಲಿಂದ ಇಳಿದ್ರೇನೆ ಬರುವಂಥದ್ದು. ಪಕ್ಕದಲ್ಲೇ ಸೈಟು, ಕಮರ್ಷಿಯಲ್ ಸೈಟ್ಸ್ ಕೂಡ ಇದೆ. ಆ ಕಡೆ ತೋರಿಸಿ, ನಿಮಗೆ ರೆಸಿಡೆನ್ಷಿಯಲ್ ಸೈಟ್ಸ್ ಕೂಡ ಇದೆ. ಆ್ಯಂಡ್ ಮುಂದಿನ ದಿನಗಳಲ್ಲಿ ನೀವೇ ಯೋಚನೆ ಮಾಡಿ, ಹೈವೇ ಪಕ್ಕದಲ್ಲೇ ಇದೆ ಅಂತಂದಮೇಲೆ ಮುಂದಿನ ದಿನಗಳಲ್ಲಿ ಎಂಥ ಡೆವಲಪ್ಮೆಂಟ್ ಆಗ್ಬೋದು. ಈ ಕಡೆನೂ ತೋರಿಸಿ, ಆ ಕಡೆ ತೋರಿಸಿ. ಬನ್ನಿ ಇಲ್ಲಿ ನೋಡಿ, ಇಲ್ಲಿ ಅಲ್ಲಿ ಬೋರ್ಡ್ ತೋರಿಸಿ. ಅಲ್ಲೊಂದು ಬೋರ್ಡ್ ಇದೆ ನೋಡಿ, ಈ ಕಡೆ ಬನ್ನಿ. ಅಲ್ಲಿ ನೋಡಿ, ಅಲ್ಲಿ ಹೊಸಕೋಟೆ, ಚಿಕ್ಕಹುಲ್ಲೂರು ಎಲ್ಲ ಹತ್ತಿರದಲ್ಲೇ. ಚಿಂತಾಮಣಿ ಹೋಗೋ ರೋಡು ಪಕ್ಕದಲ್ಲೇ ಇರುವಂಥದ್ದು, ಜಂಕ್ಷನ್ ಇರುವಂಥ ಲೇಔಟ್ ಅಂತ ಹೇಳ್ಬೋದು. ಬನ್ನಿ. ಆ್ಯಂಡ್ ಇದ್ರ ಬಗ್ಗೆ ಮಾಹಿತಿ ಕೊಡೋದಕ್ಕೆ ನಮ್ಮ ಜೊತೆ ಈ ಲೇಔಟ್ನ ಓನರ್ ಆಗಿರುವಂತಹ ಶಂಕರ್ ಸರ್ ಇಲ್ಲೇ ಇದ್ದಾರೆ. ಸರ್ ನಮಗೋಸ್ಕರ ವೇಟ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಇದು ಪ್ರೀ ಲಾಂಚ್. ಹೌದು ವೀಕ್ಷಕರ, ಪ್ರೀ ಲಾಂಚ್ ಆಗಿರೋದ್ರಿಂದ ನಿಮಗೆ ಒಂದು ಒಳ್ಳೆ ಬೆಲೆ ಸಿಗ್ತದೆ ಅಂತ ಹೇಳ್ಬೋದು. ಆ್ಯಂಡ್ ಇದು ಏಕಾತ ಲೇಔಟು. ಹೌದು, ಕಂಪ್ಲೀಟ್ ಮಾಹಿತಿಯನ್ನು ಸರ್ ನಮಗೆ ಕೊಡ್ತಾರೆ. ಬನ್ನಿ ಸರ್ನ ಭೇಟಿ ಆಗೋಣ. ಸರ್ ನಮಸ್ಕಾರ, ಚೆನ್ನಾಗಿದ್ದೀರಾ? ನೀವು? ನಾನು ಚೆನ್ನಾಗಿದ್ದೀನಿ. ಏನು ಸರ್ ಇದು ಹೈವೇ ಪಕ್ಕದಲ್ಲೇ ಕರ್ಕೊಂಡು ಬಂದುಬಿಟ್ಟಿದ್ದೀರಾ ನಮಗೆ? ಸರ್, ನಮ್ಮ ಕಸ್ಟಮರ್ಗೆ ಒಂದು ಒಳ್ಳೆ ಬೆಸ್ಟ್ ಮೈನ್ ರೋಡ್ ಪಕ್ಕದಲ್ಲೇ ಸೈಟ್ಗಳು ಕೊಡೋಣ ಅಂತ ಹೇಳ್ಬಿಟ್ಟು ಹೈವೇ ಪಕ್ಕನೇ ಮಾಡ್ತಿದ್ದೀವಿ. ಇದು ಮೇನ್ ರೋಡ್ ಅಲ್ಲ ಸರ್, ಇದು ಹೈವೇ ಸರ್ ಇದು. ಸೊ ವೀಕ್ಷಕರೇ, ತುಂಬಾ ಅಮೇಜಿಂಗ್ ಆಗಿರುವಂಥ ಲೇಔಟು. ವಿಡಿಯೋ ಪೂರ್ತಿಯಾಗಿ ನೋಡೋದನ್ನು ಮರಿಬೇಡಿ. ಬೆಸ್ಟ್ ಪ್ರೈಸು, ಬೆಸ್ಟ್ ಡಿಸ್ಕೌಂಟ್ಸ್ ಅಂತೂ ಇದ್ದೇ ಇರುತ್ತೆ ವೀಕ್ಷಕರೇ. ಸರ್ ಮೊದಲೇದಾಗಿ ನಾನು ಕೇಳುವಂಥದ್ದು ಫಸ್ಟೇ ಲೀಗಲ್ ಬಗ್ಗೆ ಹೇಳಿ ಸರ್. ನಮಗೆ ಲೀಗಲ್ ಎಲ್ಲ ಕರೆಕ್ಟ್ ಆಗಿದೆಯಾ? ಲೀಗಲ್ ಎಲ್ಲ ಕರೆಕ್ಟ್ ಆಗಿದೆ. LIC ಅಪ್ರೂವಲ್ ತಗೊಂಡಿದ್ದೀವಿ ನೋಡಿ ಸರ್. LIC ಇಂದ ಅಪ್ರೂವಲ್ ಇದೆ ಇದಕ್ಕೆ? ನೋಡಿ ವೀಕ್ಷಕರೇ, LIC ಇಂದ ಅಪ್ರೂವಲ್ ತಗೊಂಡಿರುವಂಥದ್ದು, ಕಂಪ್ಲೀಟ್ ಡೀಡ್ ಇದೆ ಅಂತ ಹೇಳ್ಬೋದು. ಇದು LIC ಆಯ್ತು. ಇವೆಲ್ಲ ಏನು ಸರ್, ಇಡೀ ಬುಕ್ಲೆಟ್ ಏನಿದು ಸರ್? 1942ರಿಂದ ಪೇಪರ್ ಇದೆ. 1942ರಿಂದನೂ ಪೇಪರ್ ಇದೆ. ಅಂದ್ರೆ ನಮಗೆ ಸ್ವಾತಂತ್ರ್ಯನೇ ಬಂದಿರಲಿಲ್ಲ, ಅವಾಗಿಂದ ನೀವು ಪೇಪರ್ ಇಟ್ಟಿದ್ದೀರಾ? ಹೌದು ಸರ್. ನೋಡಿ ವೀಕ್ಷಕರೇ, ಇದು ಸ್ವಾತಂತ್ರ್ಯ ಪೂರ್ವದಿಂದ ಈ ಲೇಔಟ್, ಈ ಸೈಟ್ ಹೇಗೆ ಬಂತು ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸನ್ನು ಕೊಟ್ಟಿದ್ದಾರೆ. ನೀವು ಯಾರೇ ಬುಕ್ ಮಾಡಿದ್ರು ಇದು ಕೊಡ್ತೀರಲ್ವ ಸರ್? ಇದು ಖಂಡಿತ ಸರ್. ತೊಗೊಂಡೋಗಿ ಚೆಕ್ ಮಾಡ್ಕೋಬೋದಲ್ವಾ? ಖಂಡಿತ. ಇದನ್ನ ಇಟ್ಕೊಳ್ಳಿ ಸರ್. ಇವಾಗ ಒಂಚೂರು ಹಂಗೆ ಮಾತಾಡ್ಕೊಂಬಿಡೋಣ. ಇದು ನನ್ನ ಕೇಳ್ಕೊಡಿ, ಮಾತಾಡ್ಕೊಂಬಿಡೋಣ ಸರ್. ಮೊದಲೇದಾಗಿ ನಾವು ಎಕ್ಸಾಕ್ಟಾಗಿ ಯಾವ ಏರಿಯಾದಲ್ಲಿದೆ ಸರ್? ಏರಿಯಾ ಹೆಸರು ಏನಿದು ಸರ್? ಇದು ಹೊಸಕೋಟೆ, ದೊಡ್ಡ ಹುಲ್ಲೂರು. ಬಟ್ ಹೊಸಕೋಟೆಗೆ ಬರುತ್ತೆ. ಹೌದು ಸರ್. ಕನೆಕ್ಟಿವಿಟಿ ಅಂತ ಬಂದ್ರೆ ಹಿಂಗೆ ಹೋಯ್ತಲ್ಲ ಸರ್ ರೋಡ್, ಆ ರೋಡ್ ಎಲ್ಲಿ ಹೋಗುತ್ತೆ ಸರ್ ಹಿಂಗೆ ಹೋದ್ರೆ? ಸರ್ ಏರ್ಪೋರ್ಟ್ ದೇವನಹಳ್ಳಿ. ಎಷ್ಟು ದೂರ ಆಗುತ್ತೆ ಏರ್ಪೋರ್ಟ್ಗೆ ಸರ್? ಇಲ್ಲಿಂದ 16 ಕಿಲೋಮೀಟರ್ ಇದೆ. 16 ಕಿಲೋಮೀಟರ್, ಒಂದು 20 ನಿಮಿಷದಲ್ಲಿ ಹೋಗ್ಬೋದು. 20 ನಿಮಿಷದಲ್ಲಿ ಹೋಗ್ಬೋದು. ಹಿಂಗೆ ಹೋದ್ರೆ ಎಲ್ಲಿ ಹೋಗುತ್ತೆ ಸರ್ ಹಿಂಗೆ? ಸರ್ ಇದು ಸ್ಟೇಟ್ ಹೈವೇ, ಚಿಂತಾಮಣಿ ಹೈವೇ. ಓಕೆ. ಮುಂದೆ ಹೋದ್ರೆ 1 ಕಿಲೋಮೀಟರ್ ಅಲ್ಲಿ ತಿರುಪತಿ ಹೈವೇ ಕೂಡ ಸಿಗುತ್ತೆ. ಹೌದು ಸರ್. ತಿರುಪತಿ ಹೈವೇ, ಹೌದು. ಚಿಂತಾಮಣಿ ಹೈವೇ. ಹೊಸಕೋಟೆ ಹೋಗೋದಿದ್ರೆ ಹೆಂಗ್ ಹೋಗ್ಬೇಕು ನಾವು ಸರ್? ಇಲ್ಲೇ ರೈಟ್, ಸರ್ಕಲ್ ಇಂದ ರೈಟ್. ಆಲ್ಮೋಸ್ಟ್ ಇದು ಹೊಸಕೋಟೆನೆ. ಹೌದು ಸರ್, ಹೊಸಕೋಟೆನೆ. ಸೊ ಹೊಸಕೋಟೆ ಹತ್ರ ಇದೆ, ದೇವನಹಳ್ಳಿ ಹತ್ರ ಇದೆ. ಏರ್ಪೋರ್ಟ್ ಅಂತೂ 20 ನಿಮಿಷದಲ್ಲಿ ರೀಚ್ ಆಗ್ಬೋದು ಅಂತ ಹೇಳ್ಬೋದು ಸರ್. ಇನ್ನು ಕನೆಕ್ಟಿವಿಟಿ ಅಂತ ಬಂದರೆ ಸೊ ಸುತ್ತಮುತ್ತಲು ಇನ್ನು ಊರುಗಳ ಹೆಸರು ಹೇಳಿ ಸರ್. ಎಲ್ಲೆಲ್ಲಿ ಹೋಗ್ಬೋದು, ಎಲ್ಲಿಂದ ಬರ್ಬೋದು? ಸ್ಕೂಲು, ಕಾಲೇಜು, ಹಾಸ್ಪಿಟಲ್ಲು ಏನೇನಿದೆ ಸರ್ ಸುತ್ತಮುತ್ತಲು? ನಿಯರೆಸ್ಟ್ ಅಲ್ಲಿ ಪ್ರತಿಯೊಂದು ಇದೆ ಸರ್. ಪ್ರತಿಯೊಂದು ಹಾಸ್ಪಿಟಲ್ಸ್ ಆಗಿರ್ಬೋದು,
ಮತ್ತೆ ಹಿಂದೆ ಎಲ್ಲ ಫುಲ್ ಇಂಡಸ್ಟ್ರಿಯಲ್ ಏರಿಯಾ. ಹಿಂದೆಲ್ಲ ಇಂಡಸ್ಟ್ರಿಯಲ್ ಏರಿಯಾನಾ? ಸ್ವಲ್ಪ ಹಿಂದ್ಗಡೆ ತೋರಿಸಿ, ಅಲ್ಲಿ ಮನೆಗಳನ್ನೆಲ್ಲ ತೋರಿಸಿ. 1.5 ಕಿಲೋಮೀಟರ್ ಇದೆಲ್ಲ ಮನೆಗಳು, ಇಲ್ಲಿಂದ 1.5 ಕಿಲೋಮೀಟರ್ ಎಲ್ಲ ಇಂಡಸ್ಟ್ರಿಯಲ್ ಏರಿಯಾ. ಹೌದು ಸರ್. ಓಕೆ 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 ಸರ್. ಆಮೇಲೆ ಇನ್ನು ಯೂನಿವರ್ಸಿಟಿ ಅಂತ ಬಂದ್ರೆ ಯಾವ್ಯಾವ ಯೂನಿವರ್ಸಿಟಿಗಳಿದೆ? ಇಲ್ಲಿ ಸುತ್ತಮುತ್ತಲು ತುಂಬಾ ಯೂನಿವರ್ಸಿಟಿ ಇರ್ಬೇಕಲ್ವ ಸರ್? ಇಲ್ಲಿ ಸೈನ್ಸ್ ಇನ್ಸ್ಟಿಟ್ಯೂಟ್ ಒಂದಿದೆ. ಸೊ ವೀಕ್ಷಕರೇ, ನಾವು ಬರ್ತಾ ಇರ್ಬೇಕಾದ್ರೆ ಕಂಪ್ಲೀಟ್ ಆಗಿ ರೆಕಾರ್ಡ್ ಕೂಡ ಮಾಡ್ಕೊಂಡ್ ಬಂದಿದ್ದೀನಿ. ಒಂದು ದೊಡ್ಡದಾಗಿರುವಂತಹ ಸೈನ್ಸ್ ರಿಸರ್ಚ್ ಎಜುಕೇಶನ್ ಸೆಂಟರ್ ಇದೆ ಸರ್ ಇಲ್ಲಿ, ದೊಡ್ಡದಾಗಿದೆ. ಚಾಣಕ್ಯ ಯೂನಿವರ್ಸಿಟಿ ಇದೆ ಅಂಡ್ ಜೊತೆಯಲ್ಲಿ ಡಾನ್ ಬೋಸ್ಕೋ. ಹೌದು ವೀಕ್ಷಕರೇ, ಡಾನ್ ಬೋಸ್ಕೋ ಕೂಡ ಹತ್ರ ಆಗತ್ತೆ ಅಂತ ಹೇಳ್ಬೋದು. ಅಂಡ್ ನೀನು ಹೊಸಕೋಟೆಗೆ ಹೋಗ್ಬಿಟ್ರೆ ಎಲ್ಲಾ ಸ್ಕೂಲು ಕಾಲೇಜ್ ಎಲ್ಲ ಇಲ್ಲೇ ಅವೈಲೇಬಲ್ ಇದೆ ಸರ್, ಹತ್ರದಲ್ಲೇ ಇದೆ. ಪ್ರೆಸೆಂಟ್ ಸಿಟಿ ನೋಡಬಹುದು ನೀವು. ಸೊ ಹಿಂಗ್ ಹೋದ್ರೆ ಚಿಂತಾಮಣಿನ ಸರ್ ಅದು? ಹೌದು ಸರ್, ಅಪ್ಕಮಿಂಗ್ BBMP ರೋಡ್ ಸರ್. ಆಮೇಲೆ ಇನ್ನೊಂದು ವಿಚಾರ, ಈ ಲೇಔಟ್ ನೋಡ್ತಾ ಇದ್ರೆ ಸೈಟೇ ಗೊತ್ತಾಗ್ತಾ ಇಲ್ಲ, ಇದು ಹೇಗೆ ಫ್ರೀ ಲಾಂಚ್? ಫ್ರೀ ಲಾಂಚಿಂಗ್ ಈಗ ಇಮಿಡಿಯೇಟ್ಲಿ ಡೆವಲಪ್ ಮಾಡ್ತೀವಿ ಸರ್, ಡೆವಲಪ್ಮೆಂಟ್ ಆಗುತ್ತೆ. ಹೌದು. ಓಕೆ ಸರ್, ಕನೆಕ್ಟಿವಿಟಿ ಬಗ್ಗೆ ಎರಡು ಮಾತಿಲ್ಲ, ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರೋಂಥ ಹೊಸಕೋಟೆ ಏರಿಯಾ. ಹೊಸಕೋಟೆಗೆ ಎಲ್ಲಿಂದ ಹೋಗ್ಬೋದು, ಎಲ್ಲೆಲ್ಲಿಗೆ ಬರ್ಬೋದು. ಒಂದ್ ವೇಳೆ ನಿಮ್ಗೆ ಗೊತ್ತಿಲ್ಲ ಅಂತಂದ್ರೆ ನಾನೇನ್ ಮಾಡ್ತೀನಿ ಅಂದ್ರೆ ಗೂಗಲ್ ಲೊಕೇಶನ್ ಕೊಟ್ಟಿರ್ತೀನಿ, ಲೊಕೇಶನ್ ನೋಡ್ಬಿಟ್ರೆ ಪ್ರತಿಯೊಂದು ಗೊತ್ತಾಗುತ್ತೆ ಸರ್. ಇವಾಗ ಲೇಔಟ್ ನ ವಿಚಾರಕ್ಕೆ ಬರೋಣ. ಎಷ್ಟು ಎಕರೆಯಲ್ಲಿ ಮಾಡಿದ್ರೆ ಸರ್? 1 ಎಕರೆ ಸರ್. 1 ಎಕರೆ. ಹೌದು. ಆಕ್ಚುಲಿ ಎರಡು ಇದು ಕೂಡ ಬರ್ತಾ ಇದೆ, ಕಮರ್ಷಿಯಲ್ ಎರಡು ಬರುತ್ತಲ್ವಾ? ಅದ್ರ ಸೈಜ್ ಏನಿದೆ ಸರ್? 40-60, 60-50 ಎರಡು ಆಪ್ಷನ್ ಇದೆ. 60-40 ಒಂದು, 60-50 ಒಂದು, ಎರಡು ಕಮರ್ಷಿಯಲ್. ಇನ್ನು ಉಳಿದ ಸೈಟ್ಗಳು ಯಾವ್ಯಾವೆಲ್ಲ ಇದು ಸಿಗುತ್ತೆ ನಮಗೆ? ಸರ್ 30-40 ಬರುತ್ತೆ, ಇನ್ನೊಂದು 40-50 ಬರುತ್ತೆ. 30-40-40-50 ಎರಡೇ ಆಪ್ಷನ್ ಇದೆ. ಎರಡೇ ಆಪ್ಷನ್ ಸರ್. ಫೇಸಿಂಗ್ ಅಂತ ಬಂದ್ರೆ ನಾರ್ತ್ ಸೌತ್ ಇದು ಕೂಡ ಎರಡೇ ಆಪ್ಷನ್ ಬರುತ್ತೆ. ಕಾರ್ನರ್ ಯಾವ್ದಾದ್ರು ಬರುತ್ತಾ ಸರ್? ಅಲ್ಲಿ 2 ಕಾರ್ನರ್ ಬರುತ್ತೆ. ಫ್ರಂಟ್ ಅಲ್ಲಿ 2 ಕಾರ್ನರ್, ಇದು 2 ಸೈಡ್, ಈ ಲೇಔಟ್ಗೆ 2 ಸೈಡ್ ರೋಡ್ ಇದೆ ಸರ್. 2 ಸೈಡ್ ರೋಡ್? ಹೌದು. ಹೇಗಿರೋ ರೋಡ್ ಮಾಡ್ತಾ ಇದ್ದಾರೆ? ಹೈವೇ ಕನೆಕ್ಟಿವಿಟಿ ರೋಡ್, ಮತ್ತೆ ಅದು 30 ಫೀಟ್ ರೋಡ್. ಎದುರುಗಡೆ ಇದೆ ಅಲ್ಲ? ಎದುರುಗಡೆ ಇದೆ, ಊರ್ಗ್ ಹೋಗೋ ರೋಡ್. ಹೌದು ಸರ್. ಊರ್ ಒಳಗಡೆನೂ ಕೂಡ ರೋಡ್ ಇದೆ. ಹೌದು. ಹೈವೇಗೂ ಕೂಡ ಒಂದು ಒಳ್ಳೆ ಎಂಟ್ರೆನ್ಸ್ ಸಿಕ್ಬಿಡುತ್ತೆ. ಇದು ತುಂಬಾ ಒಳ್ಳೇದು ಸರ್, ಡೈರೆಕ್ಟ್ ಆಗಿ ಹೈವೇ ಕನೆಕ್ಟಿವಿಟಿ ತಗೊಂಡ್ಬಿಡ್ಬೋದು ಸರ್. ಇನ್ನು ನೋಡ್ತಾ ಇದೀವಿ, ಏನು ಡೆವಲಪ್ಮೆಂಟ್ ಇಲ್ಲ, ಜಸ್ಟ್ ಪ್ಲೇನ್ ಇಟ್ಟಿದ್ದೀರಾ. ಹೌದು. ಪ್ರೀ ಲಾಂಚ್ ಆಗಿರೋದ್ರಿಂದ. ಫ್ರೀ ಲಾಂಚ್ ಈಗೆಲ್ಲ ಸ್ಟಾರ್ಟ್ ಮಾಡ್ತೀವಿ ಸರ್. ಏನೇನು ಅಮ್ಯುನಿಟೀಸ್ ಕೊಡ್ತಾ ಇದ್ದೀರಾ? 30 ಫೀಟ್ ರೋಡ್, ಓಕೆ, ವಾಟರ್ ಕನೆಕ್ಷನ್, ಬೋರ್ವೆಲ್ ಹಾಕ್ಸ್ತೀವಿ. 30 ಫೀಟ್ ಸಿಸಿ ರೋಡ್ ಹಾಕ್ತೀವಿ. ಸಿಸಿ ರೋಡ್ ಕೊಡ್ತೀರಾ? ಸಿಸಿ ರೋಡ್ ಕೊಡ್ತೀವಿ. ಕಂಪ್ಲೀಟ್ ಆಗಿ ವಾಟರ್ ಕನೆಕ್ಷನ್ ಕೊಡ್ತೀವಿ. ಸುತ್ತಲೂ ನೋಡಿ ಆಲ್ರೆಡಿ ಕಾಂಪೌಂಡ್ ಎಲ್ಲ ವರ್ಕ್ ಸ್ಟಾರ್ಟ್ ಆಗಿದೆ. ಕಾಂಪೌಂಡ್ ಅಂತೂ ರೆಡಿ ಇದೆ. ಗೇಟೆಡ್ ಕಮ್ಯುನಿಟಿ ಕೊಡ್ತೀವಿ. ಹೌದು ಸರ್. ಪವರ್ ಕನೆಕ್ಷನ್ ಕೊಡ್ತೀರಾ? ಕಲೆಕ್ಷನ್ ಎಲ್ಲ ಸರ್. ಓಕೆ. ಸೊ ಏನಾದ್ರು ಇದರಲ್ಲಿ ಪಾರ್ಕ್ ಬರುತ್ತಾ ಅಥವಾ ಏನು ಬರಲ್ಲ? ಪಾರ್ಕ್ ಏನು ಬರಲ್ಲ, ಯಾಕಂದ್ರೆ 1 ಎಕರೆ ಆಗಿರೋದ್ರಿಂದ ಪಾರ್ಕ್ ಏನು ಬರಲ್ಲ. ಓಕೆ ಓಕೆ ಓಕೆ. ಚಿಕ್ಕದಾಗಿರೋದ್ರಿಂದ ಪಾರ್ಕ್ ಏನು ಇಲ್ಲ. ಬಟ್ ಆದ್ರೆ ಇದು ಲೈಕ್ ಫುಲ್ಲಿ ಡೆವಲಪ್ಮೆಂಟ್ ಏರಿಯಾ, ದೊಡ್ಡದಾಗಿರೋಂಥ ಡೆವಲಪ್ಡ್ ಏರಿಯಾ ಆಗಿರೋದ್ರಿಂದ, ಎದುರುಗಡೆನೆ ಕನೆಕ್ಟಿವಿಟಿ ಇರೋದ್ರಿಂದ, ಸೊ ನಿಮಗೆ ನಾಳೆ ದಿನ ಅಪ್ರಿಷಿಯೇಷನ್ ತುಂಬಾನೇ ಚೆನ್ನಾಗಿರುತ್ತೆ. ಒಳ್ಳೆ ಅಪ್ರಿಷಿಯೇಷನ್ ಇದೆಯಾ ಸರ್ ಇಲ್ಲಿ? ಇದೆ ಸರ್, ತುಂಬಾ ಇದೆ. ಅಂದ್ರೆ ಈಗ ಯಾರಾದ್ರೂ ಪರ್ಚೇಸ್ ನಾಳೆ ದಿನ ಸ್ವಲ್ಪ ಡಬಲ್ ಮಾಡ್ಬಿಡೋಣ ಅಂತ ಯೋಚನೆ ಮಾಡ್ತಾ ಇದ್ರೆ, ನಿಮ್ ಪ್ರಕಾರ ಇವತ್ತು ತಗೊಂಡ್ರೆ ಯಾವಾಗ ನಮ್ ದುಡ್ಡು ಡಬಲ್ ಆಗ್ಬೋದು ಸರ್ ನಿಮ್ ಪ್ರಕಾರ? ಸರ್ ಖಂಡಿತ. ಈಗ ಇದು ಹೊಸಕೋಟೆ ಇರೋದ್ರಿಂದ ಒಂದೊಂದು 3 ಮಂತ್ಸ್ಗೂ ಇನ್ಕ್ರೀಸ್ ಆಗ್ತಾನೆ ಇರುತ್ತೆ, ಜಾಸ್ತಿ ಆಗ್ತಾನೆ ಇರುತ್ತೆ. ಪರ್ ಸ್ಕ್ವೇರ್ ಫೀಟ್ ನಿಮಗೆ 3 ಮಂತ್ಸ್ಗೆ 200-300 ರೂಪಾಯಿ ಬೆಳೀತಾ ಇದೆ ವೀಕ್ಷಕರೇ. ಸೊ ಅದ್ರ ಪ್ರಕಾರ 2 ವರ್ಷ ಹೋದ್ರೆ ಡಬಲ್ ಅನ್ಕೋಬಹುದು, ಗ್ಯಾರಂಟಿ ಅಲ್ವಾ ಸರ್ ಇದು? ಸರ್ ಆಮೇಲೆ ಇಂಡಸ್ಟ್ರಿಯಲ್ ಏರಿಯಾ ಅಂತಂದ್ರೆ ಯಾವ್ಯಾವ ಇಂಡಸ್ಟ್ರಿಯಲ್ ಏರಿಯಾ ಇದೆ? ಎಷ್ಟು ದೂರ ಆಗುತ್ತೆ? 1.5 ಕಿಲೋಮೀಟರ್ ಎಲ್ಲ ಇದೆ, ಫುಲ್ ಇಂಡಸ್ಟ್ರಿಯಲ್ ಸರ್. ಹಿಂದ್ಗಡೆ ಇರೋದಲ್ಲ ಇಂಡಸ್ಟ್ರಿಯಲ್ ಏರಿಯಾನ? ಇರೋದು. ಸೊ ಯಾರಾದ್ರೂ ಲೈಕ್ PG ಕಟ್ಟೋದಕ್ಕೆ ಇದಕ್ಕೆಲ್ಲ ತುಂಬಾ ಚೆನ್ನಾಗಿರುತ್ತೆ. ರೆಸಿಡೆನ್ಸಿಯಲ್ಗೂ ಆಗುತ್ತೆ, PGಗೂ ಆಗುತ್ತೆ, ಕಮರ್ಷಿಯಲ್ಗೂ ಆಗುತ್ತೆ ಸರ್. ರೆಂಟಲ್ ಎಲ್ಲ ಕೊಡಕ್ ಚೆನ್ನಾಗಿರುತ್ತೆ. ಖಂಡಿತ. ಇಲ್ಲೆಲ್ಲ ಒಳ್ಳೆ ರೆಂಟಲ್ ಹೋಗುತ್ತೆ ಸರ್? ಎಲ್ಲ ರೆಂಟಲ್ ಇದೆ, ನೋಡ್ಬೋದು ನೀವು ಒಂದ್ಸಲ. ಇದೆಲ್ಲ ನೋಡ್ಬೋದು ಸರ್. ಓಕೆ ಕಂಪ್ಲೀಟ್ ರೆಂಟಲ್ ಪ್ರಾಪರ್ಟಿ ಸರ್. ಅಲ್ಲೇ ಒಂದು ಹೈವೇ, ಇದೊಂದು ಹೈವೇ, 2 ಹೈವೇಗೂ ಕನೆಕ್ಟಿವಿಟಿ. 2 ಹೈವೇ ಕನೆಕ್ಟಿವಿಟಿ ಚೆನ್ನಾಗಿ ಬಂದಿದೆ. ನಾನು ನಿಮ್ಗೆ ಆಕ್ಚುಲಿ ನಾವೆಲ್ಲ ಮಾತಾಡ್ತಾ ಇರ್ಬೇಕಾದ್ರೆ ಲೇಔಟ್ ನ ಫೋಟೋಸ್ಗಳು, ವಿಡಿಯೋಸ್ಗಳು ಬರ್ತಾ ಇರ್ಬೇಕಾದ್ರೆ ಎಲ್ಲ ರೆಕಾರ್ಡ್ ಮಾಡ್ಕೊಂಡ್ ಬಂದಿದ್ದೀನಿ ಸರ್ ನಾನು. ಸೊ ಹೈವೇನ ಕ್ಲಿಪ್ಸಿಂಗ್ ಇರ್ಬೋದು, ಪ್ರತಿಯೊಂದನ್ನು ಕೂಡ ಸುತ್ತಮುತ್ತಲು ಯಾವ್ಯಾವ ಏರಿಯಾ ಇದೆ ಎಲ್ಲವನ್ನ ನಾನು ನಿಮಗೆ ಕ್ಲಿಪ್ಪಿಂಗ್ಸ್ ಅನ್ನ ಹಾಕ್ತಾ ಇರ್ತೀನಿ ಸರ್. ಇನ್ನು ಲೀಗಲ್ ಯಾವ ಖಾತಾ ಬರುತ್ತೆ ಸರ್ ಇದು? ಆಕ್ಚುಲಿ ಸರ್ DC ಕನ್ವರ್ಷನ್ ಈ ಖಾತಾ ಬರುತ್ತೆ ಸರ್. ಈ ಖಾತಾ ಬರುತ್ತೆ. ಈ ಖಾತಾ ರೆಡಿ ಇದೆ ಸರ್ ಇದ್ರದ್ದು? ಹೌದು ಸರ್, ಈ ಖಾತಾ ರೆಡಿ ಇದೆ. ಸೊ ನಾಳೆನೇ ರಿಜಿಸ್ಟರ್ ಮಾಡ್ಕೋಬಹುದು ಅಲ್ವಾ? ಸೊ ವೀಕ್ಷಕರೇ, ಈ ಖಾತಾ ಲೀಗಲ್ ಡಾಕ್ಯುಮೆಂಟ್ಸ್ ಕ್ಲಿಯರ್ ಇದೆ ಅಂತ ಹೇಳ್ಬೋದು. ಅಂಡ್ ಡಾಕ್ಯುಮೆಂಟ್ಸ್ ನೀವು ನೋಡ್ತಾ ಇದ್ದೀರಾ, ಪ್ರತಿ ಡಾಕ್ಯುಮೆಂಟ್ಸು ಇಲ್ಲೇ ಇದೆ 1942 ಇಂದ. ಅಂಡ್ ಇದನ್ನು ಕೂಡ ನೀವು ಈಸಿಯಾಗಿ ತಗೊಂಡು ಹೋಗ್ಬೋದು. ಹೌದು ಸರ್. ಸರ್ ಇವಾಗ 30-40, 30-50 ಎರಡು ಆಪ್ಷನ್ ಇರ್ಬೋದು. ಆಲ್ಮೋಸ್ಟ್ ಏನು ಇವು ಡೆವಲಪ್ಮೆಂಟ್ ಮುಂದಿನ ದಿನಗಳಲ್ಲಿ ಬರಬೇಕು. ಸೊ ಎಲ್ಲರೂ ಬಂದ್ಬಿಟ್ಟು ಬುಕ್ ಮಾಡ್ಕೊಂಡ್ರು, ರಿಜಿಸ್ಟರ್ ಮಾಡ್ಕೊಂಡ್ರೆ ಎಷ್ಟು ದಿನದಲ್ಲಿ ಡೆವಲಪ್ಮೆಂಟ್ ಕ್ಲಿಯರ್ ಮಾಡ್ತೀವಿ? ಈಗ ಸ್ಟಾರ್ಟ್ ಮಾಡ್ತೀವಿ ಸರ್. ಈಗ ಇಮಿಡಿಯೇಟ್ಲಿ 1 ವೀಕ್ ಇಮಿಡಿಯೇಟ್ಲಿ ಆಲ್ರೆಡಿ ಸ್ಟಾರ್ಟ್ ಮಾಡಿದೀವಿ. ಕಾಂಪೌಂಡ್ ವರ್ಕ್ ಎಲ್ಲ ಮಾಡಿಸ್ತಾ ಇದೀವಿ. ಸರಿ, ಈಗ ಇಮಿಡಿಯೇಟ್ಲಿ ಸ್ಟಾರ್ಟ್ ಮಾಡ್ತೀವಿ. ವರ್ಕ್ ಚೆನ್ನಾಗಿ ಬೇಗ ಮಾಡ್ಕೊಡ್ತೀರಾ ಹಂಗಾದ್ರೆ? 1 ಮಂತ್ ಅಲ್ಲೆಲ್ಲ ಬಿಟ್ಕೊಡ್ತೀರಾ? ಮಾಡ್ಕೊಡ್ತೀವಿ ಸರ್. ಓಕೆ. ಸೊ ವೀಕ್ಷಕರೇ, ಸ್ಕ್ರೀನ್ ಮೇಲೆ ನಂಬರ್ ಬರ್ತದೆ, ಆ ಮೂಲಕ ಇವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ಸರ್. ಫೈನಲ್ ಆಗಿ ಬರ್ತಾ ಅಂತದ್ದು
ಬೆಲೆ ವಿಚಾರ, ಪ್ರೈಸಿಂಗ್ ಏನು ಪ್ರೈಸ್ ಕೋಟ್ ಮಾಡ್ತಾ ಇದ್ದಾರೆ ಸರ್ ಇಲ್ಲಿ? 4,850 ರೂಪಾಯಿ ಸರ್ ಪರ್ ಸ್ಕ್ವೇರ್ ಫೀಟ್. ಪರ್ ಸ್ಕ್ವೇರ್ ಫೀಟ್ ಅಂದ್ರೆ ಹತ್ತತ್ರ 50 ಲಕ್ಷಕ್ಕೆ ಒಂದು ಸೈಟ್, 30-40 ಸೈಟ್ ಅಂತ ಹೇಳ್ತೀರಾ? ಅದು ಮೇನ್ ರೋಡ್ ಹೈವೇದಲ್ಲೇ ಇದೆ. ಹೈವೇಗೆ ಇದೆ ಸರ್. ಸರ್ ಆ ಕಮರ್ಷಿಯಲ್ ಇದೆ ಅಲ್ಲ, ಅದೇನು ರೇಟ್ ಕೊಡ್ತಾ ಇದ್ದೀರಾ ಸರ್ ನೀವು? 8,500 ಸರ್. 8,500. 8,500ಗೆ ಕಮರ್ಷಿಯಲ್ ಸೈಟು, ಒಳಗಡೆ ರೆಸಿಡೆನ್ಷಿಯಲ್ ಬೇಕು ಅಂತಂದ್ರೆ 4,850 ರೂಪೀಸ್, ಅರೌಂಡ್ 50 ಲ್ಯಾಕ್, ಒಂದು 30-40 ಸೈಟ್ ಆಗುತ್ತೆ ಸರ್. ನಮ್ಮ ವೀಕ್ಷಕರು ಯಾರಾದರೂ ಬಂದರೆ, ಕನ್ನಡ ಕೋರದಿಂದ ಬಂದರೆ ಅವ್ರಿಗೆ ಸ್ಪೆಷಲ್ ಡಿಸ್ಕೌಂಟ್ಸ್ ಏನಾದರೂ ಕೊಡ್ತೀರಾ? ಖಂಡಿತ ಸರ್. 1,20,000 ಡಿಸ್ಕೌಂಟ್. ಡೈರೆಕ್ಟ್ 1,20,000 ಡಿಸ್ಕೌಂಟ್. ಡೈರೆಕ್ಟ್ ಡಿಸ್ಕೌಂಟ್ ಅಂದ್ರೆ ಪರ್ ಸ್ಕ್ವೇರ್ ಫೀಟ್ 100 ರೂಪೀಸ್ ಬಿಟ್ಟು ಕೊಟ್ಬಿಡ್ತೀರಾ? ಕೊಡ್ತೀವಿ ಸರ್. ಕರೆಕ್ಟಾ ಸರ್ ಇದು? ಕರೆಕ್ಟ್ ಸೊ ಇದು ಲಿಮಿಟೆಡ್ ಡೇಟಾ ಅಥವಾ ಯಾವಾಗ ಬಂದ್ರು ರೆಡಿ ಇದ್ದೀರಾ ಕೊಡಕ್ಕೆ? ಸರ್ ಇದು ಓನ್ಲಿ 1 ಮಂತ್ ಆಫರ್, 1 ಮಂತ್ 2 ಮಂತ್ಸ್ ಆಫರ್ ಅಷ್ಟೇ ಅಲ್ವಾ? ಸೊ ವೀಕ್ಷಕರೇ ಆದಷ್ಟು ಬೇಗ ಬನ್ನಿ. ಡೆವಲಪ್ ಆದ್ಮೇಲೆ ಸ್ವಲ್ಪ ಪ್ರೈಸ್ ಇನ್ಕ್ರೀಸ್ ಮಾಡೋಣ ಅಂತ ಇದ್ದೀರಾ? ಸೊ ಡೆವಲಪ್ಮೆಂಟ್ ಆದ್ಮೇಲೆ ಜಾಸ್ತಿ ಆಗೇ ಆಗುತ್ತೆ. ಖಂಡಿತ. ಅವಾಗ್ಲೂ ಬಂದು ಒಂದು ಶೂಟ್ ಮಾಡ್ಬಿಡೋಣ ಸರ್ ಹಂಗಾದ್ರೆ? ಖಂಡಿತ ಇನ್ನೊಂದು ಶೂಟ್ ಮಾಡಿ ಉಳ್ಕೊಂಡಿದ್ರೆ. ಹೌದು ಅಲ್ವಾ? ಖಂಡಿತ ಮಾಡೋಣ. ಖಂಡಿತವಾಗ್ಲೂ ಸೈಟ್ ಉಳ್ಕೊಂಡಿದೆ ಅಂತಂದ್ರೆ ಡೆಫಿನೆಟ್ಲಿ ಇನ್ನೊಂದು ಶೂಟ್ ಅನ್ನ ಮಾಡೋಣ. ಸೊ ಹೆಚ್ಚಿನ ಮಾಹಿತಿಯನ್ನು ಕೂಡ ನಿಮಗೆ ಇನ್ನೊಂದ್ಸತಿ ತೋರಿಸ್ಕೊಡ್ತೀನಿ. ಸದ್ಯಕ್ಕೆ ಸ್ಕ್ರೀನ್ ಮೇಲೆ ನಂಬರ್ ಬರ್ತದೆ, ಆ ಮೂಲಕ ಇವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ ಯಾರಾದ್ರೂ ಬುಕ್ ಮಾಡಬೇಕು, ಈ ರೀತಿ ಡಾಕ್ಯುಮೆಂಟ್ಸ್ ನಮಗೆ ಬೇಕು, ನಾವು ತಗೊಂಡು ಹೋಗ್ಬೇಕು ಅಂದ್ರೆ ಬುಕಿಂಗ್ ಪ್ರೋಸೆಸ್ ಹೇಳಿ, ಏನ್ ಮಾಡ್ಬೇಕಾಗುತ್ತೆ ನಾವು? ಸರ್ 10,000 ಬುಕಿಂಗ್ ಅಮೌಂಟ್, 15 ದಿನ ಲೀಗಲ್ ಟೈಮ್ ಕೊಡ್ತೀನಿ. ಓಕೆ, 15 ದಿನ ಲೀಗಲ್ ಚೆಕ್ ಮಾಡ್ಕೊಂಡು ಬುಕಿಂಗ್ ಮಾಡ್ಕೋಬಹುದು. ಈ ಸೈಟ್ಗೆ ಲೋನ್ ಆಗುತ್ತಾ ಸರ್? ಆಗುತ್ತೆ ಸರ್, ಲೋನ್ ಆಗುತ್ತೆ. LIC ಅಲ್ಲೇ ಆಗುತ್ತೆ. ಇಲ್ಲೆಲ್ಲ LIC ಅಪ್ರೂವಲೇ ಮಾಡ್ತೀವಿ. ಸೊ ಇದು LIC ಅಪ್ರೂವಲ್, LIC ಹೌಸಿಂಗ್ ಫೈನಾನ್ಸ್ ಕಡೆಯಿಂದ ನಿಮಗೆ ಲೋನ್ ಆಗುತ್ತೆ. ಇಷ್ಟೇ ಅಲ್ಲ, ಬೇರೆ ಬೇರೆ ನ್ಯಾಷನಲೈಸ್ಡ್ ಬ್ಯಾಂಕ್ಗಳಿಂದನೂ ಕೂಡ ನಿಮ್ಗೆ ಲೋನ್ ಆಗುತ್ತೆ. ಸರ್ ನಿಮಗೆ ಲೋನ್ ಮಾಡೋದಕ್ಕೆ ಹೆಲ್ಪ್ ಮಾಡ್ಕೊಡ್ತಾರೆ. ಜಸ್ಟ್ 10,000 ರೂಪೀಸ್ ಬುಕಿಂಗ್. ಹೌದು ಸರ್. ಸೊ ಸ್ಕ್ರೀನ್ ಮೇಲೆ ನಂಬರ್ ಬರ್ತದೆ, ಆ ಮೂಲಕ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಒಂದ್ಸಲ ಬಂದು ವಿಸಿಟ್ ಮಾಡಿ, ನೋಡಿ, ಬುಕ್ ಮಾಡ್ಕೊಳ್ಳಿ. ತದನಂತರ ನೀವು ನಿಮ್ಮ ಕನಸಿನ ನಿವೇಶನವನ್ನು ಸಾಗಿಸ್ಕೊಳ್ಳಿ ವೀಕ್ಷಕರೇ. ಸರ್ ನಮ್ಮ ವೀಕ್ಷಕರಿಗೆ ಒಂದು ಒಳ್ಳೆಯ ಲೇಔಟನ್ನು, ಅದು ಹೈವೇ ಪಕ್ಕದಲ್ಲಿರೋ ಲೇಔಟನ್ನು ಈ ಬೆಲೆಗೆ ತಂದು ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಸರ್. ಧನ್ಯವಾದಗಳು ವೀಕ್ಷಕರೇ.